ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶ ಕೊಡ್ತಿದ್ದಂತೆ ಇತ್ತ ಬೆಳಗಾವಿಯಲ್ಲಿ ಇಂದು ಸಿಟಿ ರವಿ ಅವರನ್ನ ಎಂಎಲ್ಸಿ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸೋದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರು ಮುಂದಾಗ್ತಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ಸಿಟಿ ರವಿ ಬಿಡುಗಡೆಗೆ ವಿರೋಧ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರಲ್ಲಿ ಆಕ್ರೋಶ. ಇಂದು ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಬೆಳಗಾವಿ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅವಹೇಳನಕಾರಿ ಕೇಸಲ್ಲಿ ಬಂಧನಕ್ಕೊಳಗಾಗಿದ್ದ ಸಿಟಿ ರವಿ ಇದೀಗ ಬಿಡುಗಡೆಯಾಗಿದ್ದಾರೆ. ಇದರಿಂದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರು ಕೆರಳಿ ಕೆಂಡವಾಗಿದ್ದಾರೆ. ಎಂಎಲ್ಸಿ ಸ್ಥಾನದಿಂದ ಸಿಟಿ ರವಿ ವಜಾ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರು ಮುಂದಾಗಿದ್ದಾರೆ. ಸಿಟಿ ರವಿರನ್ನ ಎಂಎಲ್ಸಿ ಸ್ಥಾನದಿಂದ ವಜಾ ಮಾಡುವಂತೆ ಒತ್ತಾಯಿಸಿ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ನಡೆಯಲಿದೆ. ಬೆಳಗಾವಿ ನಗರದ ಸಿಪಿಐ ಮೈದಾನದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಲಿದ್ದಾರೆ ಬೆಂಬಲಿಗರು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಣ್ಣೀರು, ಸಿಟಿ ರವಿ ಬೆಂಬಲಿಸಿದವರನ್ನ ಧೃತರಾಷ್ಟ್ರಗೆ ಹೋಲಿಕೆ. ಇನ್ನು ಪರಿಷತ್ನಲ್ಲಿ ನಿನ್ನೆ ಏನೆಲ್ಲ ಆಯಿತು, ಸಿಟಿ ರವಿ ಯಾವ ಪದವನ್ನ ಬಳಸಿದ್ರು ಎಂಬ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿವರವಾಗಿ ಬಿಡಿಸುತ್ತಾ ಕಣ್ಣೀರು ಹಾಕಿದ್ರು. ಸಿಟಿ ರವಿ ಪರ ನಿಂತವರನ್ನ ಧೃತರಾಷ್ಟ್ರನಿಗೆ ಹೋಲಿಸಿ ಆಕ್ರೋಶ ಹೊರಹಾಕಿದ್ರು. ಸದನದಲ್ಲಿ ಒಮ್ಮೆ ಅಲ್ಲ 10 ಬಾರಿ ಆ ಪದವನ್ನ ಸಿಟಿ ರವಿ ಹೇಳಿದ್ರು. ಅವರು ಹೇಳಿದ ಪದ ಹೇಳೋಕ್ಕೂ ಅಸಹ್ಯ ಆಗುತ್ತೆ. ಅವರ ಪರವಾಗಿ ಎಲ್ಲರೂ ಧೃತರಾಷ್ಟ್ರ ಆದ್ರು. ರಾಹುಲ್ ಗಾಂಧಿಗೆ ಡ್ರಗ್ ಅಡಿಕ್ಟ್ ಅಂದಿದ್ದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿ 3 ಕೊಲೆಗಾರ ಎಂದಿದ್ದೆ. ಸದನದಲ್ಲಿ ನ್ಯಾಯ ಸಿಗದ ಬಗ್ಗೆ ನಾನು ಏನೂ ಹೇಳಲ್ಲ ಎಂದು ಕಣ್ಣೀರು ಹಾಕಿದ್ರು. ನನಗೆ ಆ ಮಾತನ್ನ ಒಮ್ಮೆ ಅಲ್ಲ 10 ಬಾರಿ ಹೇಳಿ ನನ್ನನ್ನು ತೇಜೋವಧೆ ಮಾಡಿದ್ರು. ನಾನು ಕೂಡ ಒಬ್ಬ ತಾಯಿ, ಅಕ್ಕ, ಒಬ್ಬ ಅತ್ತೆ. ನನಗೆ ಆ ಪದವನ್ನ ಬಳಸಲಿಕ್ಕೆ ತುಂಬಾ ಅಸಹ್ಯ ಆಗುತ್ತೆ. ಆ ವೇದಿಕೆಯಲ್ಲಿ ಅವ್ರು ಮಾತನಾಡಬೇಕಾದ್ರೆ ಎಲ್ಲರೂ ಧೃತರಾಷ್ಟ್ರ ಆದ್ರು, ಡ್ರಗ್ ಎಡಿಕ್ಟು ಅಂದ್ರು. ಅದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿದ್ರ, 3 ಜನರನ್ನ ಕೊಲೆ ಮಾಡ್ದಂಗಾಗಿದೆ, ನೀವೇ ಕೊಲೆಗಾರರು ಅಂದ್ರು ಅಂತ ನಾನು ಅಂದಿದ್ದೀನಿ. ನಾನು ಈ ಬಗ್ಗೆ ಏನೂ ಮಾತಾಡಿದಿಲ್ಲ. ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶ ನೀಡಿದ ಪರಿಣಾಮ ಬಿಜೆಪಿ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದ್ರೆ, ಇತ್ತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರಲ್ಲಿ ನಿರಾಸೆ ಮನೆ ಮಾಡಿದೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಂಗಳೂರು.